ಎಂತ ಬೇಕಾದ್ರೆ ಮಾಡ್ಕೊಳ. ಹೋಗದಾರ ಹೋಗು, ಬಿಡದಾರ ಬಿಡು. ನಾನು ಬರಲ್ಲ, ನಂಗೆ ಓದ್ಕೊಳಕದೆ, ನನ್ನ ಹತ್ರ ಕರಿಬೇಡ. ಆಮೇಲೆ ಹೊರಡ್ಕೊಂಡು ಮಾವ ಅವಳನ್ನು ಬರಕ್ಕೆ ಹೇಳಿ ಅಂತ ಹೇಳಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಯಾರಿಗೂ ಗೊತ್ತಾಗ್ದಿದ್ದಂಗೆ ದಿನ ಚೂಡ್ತಿರ್ತೇನೆ. ಹೀಗೆ ಹೇಳಿನಿ. ನೀನು ಬಿಡು ಕಡೆಗೆ. ನಾನು ಹೇಳಿದ ಕೂಡಲೇ ಗುಬ್ಬಿ ಹೇಳ್ತು, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತೀನಿ. ನಿಮ್ಗೇನು ಸ್ವಂತ ಬುದ್ಧಿ ಇಲ್ಲ? ಅಷ್ಟು ಹೇಳ್ಯಾರೆ ಮಾತಾಜಿ, ನಾಳೆ ಇದು ಚೆನ್ನಾಗಿ ಮಾಡಬೇಕು ಎಕ್ಸಾಮು ಅಂತ. ಕಡೆಗೆಲ್ಲರೂ ಈ ವರ್ಷದವ್ರಿಗೆ ಈ ವರ್ಷನೇ ಪ್ರೈಸ್ ಕೊಡೋದಾದ್ರೆ ನಾಳೆನೇ ಇದು ಕನ್ಸಿಡರ್ ಆಗ್ತದೆ, ಗೊತ್ತಾನು? ಸ್ವಲ್ಪ ಹೊತ್ತಂತೆ ಮರತೆ ಹೋಗೋಣ. ಎಂತಾರು ಒಳ್ಳೆ ತಿಂಡಿ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಾ ಮಾವ. ಸುಮಾರು ದಿವಸ ಆಗಿದೆ ಮಾವ ಒಳ್ಳೆ ತಿಂಡಿ ತರದೆ. ಇವತ್ತು ಹೋಗೋಣ ಮರತೆ, ಏನಾಗಲ್ಲ. ನಿನ್ನ ತಲೆ ಸ್ವಲ್ಪ ಹೊತ್ತು ಅಂತ ಹೇಳೋದಷ್ಟೇ. ಆಮೇಲೆ ಸಾಯಂಕಾಲ ತನಕನೂ ಇರ್ಬೇಕಾಗ್ತದೆ, ಗೊತ್ತಾ? ನಾನಂತೂ ಬರಲ್ಲ. ನೀ ಎಂತ ಬೇಕಾದ್ರೆ ಮಾಡು. ತಿಂಡಿ ತರ್ತಾರೆ ಅಂದಲ್ಲ, ತಂದ್ರೆ ನಮ್ಗೆ ಕೊಡದೆ ಮತ್ತೆ ಯಾರಿಗೆ ಕೊಡ್ತಾರೆ? ನಾವು ಹೋದ್ರೂ ಕೊಡ್ತಾರೆ, ಹೋಗದೆ ಇದ್ರೂ ಕೊಡ್ತಾರೆ. ಹಂಗೆ ತರ್ಬೇಕಂತ ಕಂಡ್ರೆ ತರ್ತಾರೆ, ಬೇಡ ಅಂತ ಕಂಡ್ರೆ ಅವ್ರು ತರೋದೇ ಇಲ್ಲ ಯಾವಾಗಲೂ, ಗೊತ್ತಾ? ಸುಳ್ಳು ಹೇಳ್ತಾರೆ. ನೀ ಎಂತ ಬೇಕಾದ್ರೆ ಮಾಡ್ಕೊಳ್ಳ. ಮತ್ತೆ ನನ್ನ ಹತ್ರ ಈ ಥರ ಎಲ್ಲ ಕೇಳ್ತಾ ಬರಬೇಡ ಮಾರಯ್ಯ. ನೀ ಹೋಗ ಸುಮ್ಮನೆ. ತಡಿ ಮಾರತ್ತೆ, ಹಂಗೆ ಈಗ ಅಲ್ಲಿ ಬೋಗ್ತೀನಿ ಅಂದ್ರೆ ಬರಲ ಪ್ರೇಮ ಬಿಡು, ಅದನ್ನು ಯೋಚನೆ ಮಾಡ್ತಿದ್ದೀನಿ ನಾನು. ತಿಂತ ಕೂಡಷ್ಟು ಪುರ್ಸೊತ್ತಿಲ್ಲ. ನಾನು ಹೋಗ್ತೀನಿ, ಸಾಯಂಕಾಲ ಬಂದು ಮತ್ತೆ ತಿಂತೀನಿ. ಹುಡುಗರಿಗೆ ಬರೋಕ್ಕೆ ಒಪ್ಸ್ಬೇಕಾರೆ ಸಾಕಾಗಿದೆ ನನಗೆ. ಓ, ನೀವು ಹುಡುಗರನ್ನ ಕರ್ಕೊಂಡು ಹೋಗಾರ? ಎಂತಕ್ಕೆ ಮಾರ? ಅಲ್ಲ, ಹುಡುಗರು ಸುಮ್ಮನೆ ಈ ತುರ್ಚೆ ಗಿಡ ಪರ್ಚೆ ಗಿಡ ಎಲ್ಲ ಇದು ಮಾಡ್ಕೊಳಕ್ಕೆ. ನಾನು ಹಂಗಾರೆ ಪಾರತಕ್ಕರ ಮನೆಗೆ ಹೋಗೋಣ, ಹಂಗೆ ಕರ್ಕೊಂಡು ಹೋಗೋಣ ಅಂತ ಲೆಕ್ಕ ಹಾಕಿದ್ದೆ. ಇಷ್ಟೊತ್ತಿಗೆ ಹೋಗ್ಬೇಕಿತ್ತು, ಏನು ತಿಳ್ಕೊಂಡ್ರೇನು ನಂಗೊಂದು ಬೆಳಿಗ್ಗೆ ಗೊತ್ತಾಗ್ಲೂ ಇಲ್ಲ. ಅಲ್ಲ, ಈಗೊಂದು ಎಂತಕ್ಕೆ ನೋಡೋಣ, ಸುಮ್ಮನೆ ಮನೆ ಬದಿ ಇರಬಾರ್ದಾ? ಈ ಕೆಲಸದ ದಿನದಲ್ಲಿ ಬರಲ್ಲ ಅಂತ ಯಾರು ದೂರ್ಕಿತಾರ? ಈಗ ಅವ್ರು ದೂರ್ಕಿತಾರೆ ಅಂತ ನಾವು ಹೋಗೋದಲ್ಲ, ನನ್ನ ಜೀವ ಕೇಳಲ್ಲ. ಪೆಟ್ಟಾಗಿದೆ ಅಂತ ಗೊತ್ತಾಗಿ ಸುಮ್ಮನೆ ಕುತ್ಕೊಳ್ಳೋಕ್ಕೆ ನಂಗೆ ಆಗಲ್ಲಪ್ಪ. ನೀವು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಹೋಗಿ ಬರೋಳ ಅವನುಗಳಿಗೆ. ದುಡ್ಡಿನ ಆಸೆ ಜಾಸ್ತಿ ಆದರೆ ಹಾಗೆ ಹೇಳಲ್ಲ ಯಾರು, ಅಷ್ಟು ದೊಡ್ಡ ಸೀಣಿ ಎಲ್ಲ ಹಿಡ್ಕೊಳ್ಳಿ ಅಂತ. ಏನು ಗರ್ಬಾಡ್ಸ್ ಕೆಲಸ ಮಾಡೋಕ್ಕೆ ಹೋಗಿದ್ದೆ, ನಾನು ಬಿದ್ದಾರೆ ಮತ್ತೆ ಅಂತ. ಹಿಂಗೊಂದು ಮಾಡೋಕ್ಕೆ ಬೇರೆ ಬದುಕಿಲ್ಲ. ಎಂತ ಇಲ್ಲೇ ನಮ್ಮ ಮನೇಲಿ ಗುಬ್ಬಿ ಒಂದು ಇರಕ್ಕೆ ಹೋಗಿ ಎಷ್ಟೋ ಒಳ್ಳೇದಾಗಿದೆ. ಅದು ಇಲ್ಲಿದ್ರೆ ನಾವು ಏನು ಮಾಡಬೇಕಿತ್ತು ಅಂತ ಅದೇ ನಿನ್ನ ಅತ್ತೆ ಹತ್ರ ಹೇಳ್ತಾ ಬರ್ತಾ ಇದ್ದೆ. ಎಂಥರಾಗಲಿ ಬಿಟ್ಕೊಂಡಿದ್ದು ಒಂದು ಭಾಳ ಒಳ್ಳೇದಾಗಿದ್ದು ಬಿಡು. ಎಷ್ಟೋ ಬೇಜಾರು ಕಳೀತೀಯ ನೋಡಿ. ಈಗಲೇ ಹೆಂಗೆ ವಿಚಾರಿಸ್ದೆ ಎಂತಕ್ಕೊಬ್ಬರೇ ಮಾತಾಡ್ತಿದ್ದೀರಿ ಅಂತ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಮನೇಲಿ ಇರಬೇಕು ಅಂತ. ಹಾಂ ಹಾಂ ಮಾವ, ನಿಮ್ದು ಈ ಬುದ್ಧಿವಂತಿಕೆಲ್ಲ ನಂಗೆ ಅರ್ಥ ಆಗಲ್ಲ ಅಂತ ಮಾಡಿದ್ರಾ? ತೋಟಕ್ಕೆ ಬರಲಿ ಅಂತ ಹೇಳಿ ಏನು ಹೊಗಳ್ತಿದ್ದೀರಿ. ಹಾಂ, ನನಗೆಲ್ಲ ಅರ್ಥ ಆಗ್ತದೆ. ನೀವು ತಿಳ್ಕೊಂಡಷ್ಟು ಸುಲಭಕ್ಕೇನಿಲ್ಲ ನಾನು. ಆದ್ರೆ ಮಾವ, ನೀವೇನು ಬೇಕಾದ್ರೆ ಹೇಳಿ, ಇಷ್ಟು ದಿವಸ ಆದರೂ ನಿಮಗೆ ಇದು ಗೊತ್ತಾಗಲೇ ಇಲ್ಲ. ಎಂತದೆ? ಎಂತ ಗೊತ್ತಾಗ್ಲ ಮರತೆ? ಗುಬ್ಬಿ ಗಡ್ಡಿ ಅಲ್ಲ ಜಾಣಿ ಅಂತ ನಿಮ್ಗೆ ಇನ್ನೂ ಗೊತ್ತಾಗ್ಲಲ್ಲ ಅಂದೆ. ಅದು ನನಗೆ ಯಾವತ್ತೂ ಗೊತ್ತಾಗಿದೆ, ಗುಬ್ಬಿ ಜಾಣೆ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ನಿಂಗೆ ಯಾಕೆ ಹಂಗೆ ಅನ್ನಿಸ್ತದೆ? ಅಲ್ಲ, ಮತ್ತೆ ಆ ಥರ ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಮ್ಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಂಡ್ರ? ಅದ್ರ ಬದಲು ನೇರ ಹೇಳ್ಬಿಡ್ಬೋದಪ್ಪ, ತೋಟಕ್ಕೆ ಹೋಗೋಣ ಹುಡುಗರ ಬಲ್ಲಿ ಅಂತ. ಆದ್ರೆ ಬರ್ತೀವಿ ಅಂತೀವಿ, ಇಲ್ಲಿದ್ರೆ ಇಲ್ಲ ಅಂತೀವಿ. ಇಲ್ಲಪ್ಪ, ಅದಕ್ಕಾಗಿ ಅಂತ ಹೇಳಿದೆ. ತೋಟಕ್ಕೆ ಬಲ್ಲಿ ಅಂದ್ರು ಕರಿತೀನಪ್ಪ, ಅದೇನು ಹೆದ್ರಿಕ್ಯಾ? ಒಳ್ಳೆ ಕಥೆ ಆಯ್ತು. ನಮ್ಮ ಮನೇಲಿ ಇದ್ದ ಮನೆ ಮಕ್ಕಳ ಥರನೇ ಇರೋಷ್ಟೊತ್ತಿಗೆ ಕೆಲಸನೂ ಮನೆ ಮಕ್ಕಳಂಗೆ ಮಾಡ್ಬೇಕಾಗ್ತದೆ. ಹಂಗೆ ಮಾಡ್ಬೇಕು ಅಂದ್ರೆ ದಿನಾನು ಹೇಳ್ತಿರ್ತೀರಲ್ಲ, ನಿನ್ನಪ್ಪನ ಮನೆಯಿಂದ ತಂದಿದ್ದಲ್ಲ, ನಾನು ಇಲ್ಲಿ ನಮ್ಮ ಮನೆಯಿಂದ ತಂದಿದ್ದು, ಹಂಗೆ ಹಿಂಗೆ ಅಂತ ಹೇಳಲ್ಲ, ಅದನ್ನ ಬಿಡ್ಬೇಕಾಗ್ತದೆ. ಜಿಟ್ಟಿ ಹಂಗಾರೆ ಏನು ಮಾತು ಕಲ್ತೀಯ? ನಾ ಯಾವಾಗ ಹೇಳಿನೆ? ಯಾವಾಗ ಅಂತ ಹೇಳೋದು? ಯಾವಾಗ ನೋಡಿದ್ರು ಹೇಳ್ತಾನೆ ಇರ್ತೀರಿ ನೀವು. ಹಂಗೆ ದಿನಕ್ಕೊಂದು 10 ಸತಿನಾರು ಹೇಳ್ತೀರಿ. ಹೌದಣ್ಣ ಗುಡ್ಡ? ಯಾವತ್ತಾರ ಹಂಗೆ ಹೇಳಿ ನಾನಾ? ಇಲ್ಲ ಮಾವ, ನೀವು ಹಂಗೆ ಹೇಳಿಲ್ಲ. ಗುಣಣ್ಣ,
ಸುಳ್ಳು ಹೇಳ್ಬೇಡ. ನೀನು ಎಷ್ಟು ಸತಿ ಕೇಳಿಸ್ಕೊಂಡು ಬಂದು ಹೇಳಿಯ ಮಾವ ಹಿಂಗೆ ಹೇಳಿದ್ರು ಅಂತ. ಈಗ ಯಾಕೆ ಸುಳ್ಳು ಹೇಳ್ತಿದೀಯ? ಅತ್ತೆ ಹೇಳಿದ್ದಲ್ಲ ಸುಳ್ಳು ಹೇಳ್ಬಾರ್ದು ಅಂತ. ಅಯ್ಯೋ ದೇವ್ರೆ, ಈಗ ಎಂತ ಮಾಡೋದಪ್ಪ? ಗುಬ್ಬಿ ಪರ ಮಾತಾಡಿದ್ರೆ ಮಾವು ಸಾಯಂಕಾಲ ನೋಟ್ಸ್ ತಿಂಡಿ ತಂದು ಕೊಡಲ್ಲ. ಮಾವನ ಪರ ಮಾತಾಡಿದ್ರೆ ಗುಬ್ಬಿ ನೋಡ್ಕಿ ಬರೆಯಕ್ಕೆ ಬಿಡಲ್ಲ. ಎಂತ ಮಾಡೋದು ನಾನೀಗ? ಅದು ಮಾವ ಒಂದೊಂದು ಸತಿ ಹೇಳ್ತೀರಿ ನೀವು ಹಂಗಂತ. ಅಲ್ಲ, ಯಾವಾಗಲೂ ಒಂದ್ಸರಿ ತಮಾಸ್ಕಿ ಮಾಡಿದ್ದ ಹುಡುಗರು ನೀವು ಅದನ್ನೇ ತಲೆ ಒಳಗೆ ಇಟ್ಕೊಂಡಿರಲ್ಲ. ಈಗ ಹೇಳಿ ಹೋಗೋಣ, ಹೇಳಿ ಗುಬ್ಬಿ ತೋಟಕ್ಕೆ ಹೋಗಿ ಬರೋನೆ. ಸ್ವಲ್ಪ ಒಂದು 2 ಪಟ ಹೆರ್ಕಕ್ಕದೆ ಆ ಪ್ರೇಮ್ ಬೊತ್ತೀನಿ ಅಂದವಳು ಬರಲೇ ಇಲ್ಲ ಮಾರತಿ. ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ. ಮಾವ ನಂಗೆ ಸುಮಾರು ಓದ್ಕಿನ ಕಡೆ ಮಾವ, ಬರ್ಕೊಳಕ್ಕೂ ಅದೇ. ಬರೆಯೋದು ಅದು ಎಂತ ಬರೀಬೇಕು ಹೇಳು, ನಾ ಬರ್ಕೊಡ್ತೀನಿ 2 ಕೈಯಲ್ಲಿ. ಓ ಬಂದ್ಬಿಡಿ, 2 ಕೈಯಲ್ಲಿ ಬರೀತಾರಂತೆ. ನೀವು 2 ಕೈಯಲ್ಲಿ ಬರೆಯಷ್ಟೇ ನನ್ನ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿಲ್ಲ. ಹ್ಞೂ ಆಗಲಿ ಮಾರತಿ, ಪ್ರಿಂಟ್ ಹೊಡೆದಂಗೆ ಬರೀತೀಯ ನೀನು. ಈಗ ಹೋಗೋಣ ಗುಂಡ, ಹೋಗೋಣ. ಮಾವ ಅದು ಎಂತ ಗೊತ್ತಾ, ನಾವೀಗ ಬರ್ಬೋದಾ? ಬಂದ್ರೆ ಮಾತ್ರ ಹೋಮ್ವರ್ಕ್ ಮಾಡ್ಕೊಳಕ್ಕೆ ನಮಗೆ ಪುರ್ಸೊತ್ತಾಗಲ್ಲ. ನಾಳೆ ಎಲ್ಲ ಸಬ್ಜೆಕ್ಟಿಂದು ಹೋಮ್ವರ್ಕ್ ಅದೇ. ಕ್ಲಾಸಲ್ಲಿ ಕೇಳ್ತಾರೆ ಎಂತಕ್ಕೆ ಬರಲ್ಲ ಅಂತ. ನಾ ಮಾತ್ರ ಅವಾಗ ನಿಮ್ಮ ಹೆಸರು ಹೇಳೋದು, ಮಾವು ಉದುರಿಗೆ ಕರ್ಕೊಂಡು ಹೋಗಿದ್ರು ಅಂತ. ನೀವು ಕಡೆಗೆ ಪೇರೆಂಟ್ಸ್ ಮೀಟಿಂಗಿಗೆ ಬಂದಾಗ ಅವ್ರೇನಾರು ಹೇಳ್ಬೇಕು, ಸುಳ್ಳು ಅಂತ ಹೇಳಂಗಿಲ್ಲ, ಸತ್ಯನೇ ಹೇಳ್ಬೇಕು ಆತಾ. ಹೂನೇ ಮಾರತಿ, ಅದು ಆಮೇಲಿನ ಕಥೆ ಆತಲ್ಲ. ಈಗ ಹೋಗೋಣ. ನಾನು ಬರ್ತೀನಿ. ಗುಂಡಣ್ಣೆ ಎಂತ ಮಾಡ್ತಾನೆ ಏನಪ್ಪ. ಗುಂಡಣ್ಣ ಇವತ್ತೊಂದು ದಿವಸ ಹೋಗಿ ಬರೋಣ ಆತ, ಬೇಜಾರು ಮಾಡ್ಕೊಬೇಡ. ನಾವು ಹೋಗದೆ ಇದ್ರೆ ಮತ್ತೆ ಮಾವು ಬೇಜಾರಾಗ್ತದೆ. ಎಲ್ಲ ನಿನ್ನ ಎಷ್ಟು ಜೋರಿದ್ದೀಯ ಅಲ್ಲ ನೀನು. ಫಸ್ಟ್ ಬೇಡ ಅಂದ್ಕೊಂಡು ಈಗ ದೊಡ್ಡಕ್ಕೆ ನಾನೇ ಬೇಡ ಅಂದಿನಿ ಅನ್ನೋ ಥರ ಹೇಳ್ತಿದ್ದೀಯ. ತಾಡಿ ನಿಂಗೆ ಎಂತದ ಗುಂಡಣ್ಣ, ಎಂತ ಯೋಚನೆ ಮಾಡ್ತಿದ್ದೀಯ? ಏನಾಗಲ್ಲ, ಇವತ್ತೊಂದು ದಿವಸ ಹೋಗಿ ಬರೋಣ. ಮಾವ ಬಂದಂಗಲ್ಲ, ಎಂತ ತಂದು ಕೊಡ್ತೀರಿ ಹೇಳಿ, ಎಂತ ಕೊಡಿಸ್ತೀರಿ? ಮನೇಲಿ ನಮ್ಮ ಅಪ್ಪನವರು ಒಂದು ದಿವಸಕ್ಕೂ ಉದುರು ಹಿಡ್ಕಕ್ಕೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ಲ ಗೊತ್ತಾ? ನೀವಾರು ಎಲ್ಲ ಕೆಲಸಕ್ಕೂ ಕರ್ಕೊಂಡು ಹೋಗ್ತೀರಿ ಮತ್ತೆ ಬೈತೀರಿ. ಸುಮ್ಮನೆ ಬರೋದಾರ ಅಪ್ಪ 100 ರೂಪಾಯಿ ಅಂತಾರು ತಗೊಳ್ಳಿ ತಿಂಡಿ ತಿನ್ನಿ ಅಂತ ಕೊಡ್ತದೆ. ಇವತ್ತಾರ ಉದುರು ಹಿಡ್ಕಕ್ಕೆ ಬರ್ತಿದ್ದೀವಿ, ನೋಡಿ ಎಂತ ಮಾಡ್ತೀರಿ. ಅಲ್ಲ, ನಿಮ್ಮ ಅಪ್ಪ ಉದ್ರ ಹಿರ್ಕ ಕರ್ಕೊಂಡು ಹೋಗೋಕೆ ನೀವು ಮನೇಲಿ ಇದ್ರೂ ಸಹಿಯಲ್ಲ. ಎಲ್ಲ ಅತ್ತೆ ಮನೆ, ಮಾವನ ಮನೆ, ಹಾಸ್ಟೆಲ್ಲು ಅಲ್ಲಿ ಇಲ್ಲಿ ಅಂತ ಇದ್ರೆ ಮನೇಲಿ ಉದ್ರ ಹಿರ್ಕಕ್ಕೆ ಹೋಗೋದು ಹೆಂಗೆ? ಇಲ್ಲ ಹಂಗೇನಿಲ್ಲ, ನಮ್ಮಪ್ಪ ಹಂಗೆಲ್ಲ ಕರ್ಕೊಂಡು ಹೋಗಲ್ಲ ಗೊತ್ತಾ. ಅಲ್ಲ, ಒಳಗೆ ಗಡಿಬಿಡಿ ಮಾಡಿದ್ ನೋಡಿದ್ರೆ ಸಾಕು, ಇಲ್ಲಿ ಬಂದು ಹುಡುಗರ ಹತ್ರ ಪುರಾಣ ಮಾಡ್ತಾ ಕೂತೀರಾ? ನಿನ್ನ ಸೊಸೆ ಅದಿಯಲ್ಲ ಮಾರತಿ, ಅದು ಏನು ಮಾತಾಡೋಕೆ ಶುರು ಮಾಡ್ತೋ ಅಂದ್ರೆ ಸಾದಾಡೋಕೆ ನಿಲ್ಲಿಸ್ತದ. ನಂಗೂ ನಿಂತ್ಕೊಂಡು ಮಾತಾಡಿ ಸುಸ್ತದ, ಅದಕ್ಕೆ ಕೂತ್ಕೊಂಡೆ ಅತ್ಲಾಗಿ. ಗುಬ್ಬಿ ಗುಂಡ, ಎಂತ ಮಗನೆ ಮಾವನ ಜೊತೆ ಹೋತೀರಾ ನೀವು? ನಾವು ಹೋಗೋದಲ್ಲ ಅತ್ತೆ, ಮಾವು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ನೀ ಏನು ಕೊಲಿಕಂಡಿಯ ಅಂತ ನೋಡೋದು. ನಾ ಕರ್ಕೊಂಡು ಹೋಗೋದಂದ್ರೇನು, ನೀವು ಹೋಗೋದಂದ್ರೇನು, 2 ಒಂದೇ ಅಲ್ಲನೇ? ಅದು ಹೆಂಗ ಒಂದೇ ಆಗ್ತದೆ? ನಾವು ಹೋಗೋದು ಅಂದ್ರೆ ನಾವೇ ಆಸೆ ಪಟ್ಟು ಬರ್ತೀವಿ ಅಂತ ಹಠ ಮಾಡಿ ಹೋಗೋದು. ನೀವು ಕರ್ಕೊಂಡು ಹೋಗೋದು ಅಂದ್ರೆ ನಾವು ಬರಲ್ಲ ಅಂದಂಗೂ ಚೂ ಬನ್ನಿ ಅಂತ ಕೇಳ್ತೀನಿ ಕರ್ಕೊಂಡು ಹೋಗೋದು. ಈಗ ಇದನ್ನೇ ಮಾಡಿದ್ದಲ್ಲ. ಎಂಥದ್ದು ಒಂದು ಅಂತ ನೀವು ತೋಟಕ್ಕೆ ಹೋಗ್ತೀರಲ್ಲ, ನಾನು ಹಂಗಾರೆ ಬೀಗ ಹಾಕಿಂಡೆ ಹೋಗ್ಬೇಕೇನ ಏನ್ರೆ? ಅತ್ತೆ ನೀವು ದೂರ ಹೋಗೋದಾ? ನಾನು ಒಂಚೂರು ಪಾರತಕ್ಕರ ಮನೆ ತನಕ ಹೋಗಿ ಬರ್ತೀನ. ಪಾರತಕ್ಕಗೇನೋ ಬಿದ್ದು ಒಂಚೂರು ಪೆಟ್ಟಾಗ್ಯದಂತೆ ಮಾರಯ್ಯ. ನಿನ್ನ ಮಾವು ಈಗ ಹೇಳ್ತಾ ಇದ್ದಾರೆ, ಅಲ್ಲೇ ಹೋದವ್ರು ಹೋಗಿ ಒಂಚೂರು ಮಾತಾಡ್ಸ್ಕೊಂಡಾರು ಬಂದಾರ, ಅದು ಇಲ್ಲ. ಎಂಥ ಪೆಟ್ಟು ಭಾಳನೇ ಆಗ್ಯದ ಎಂಥದ. ಹಾಗೆ ಒಂಚೂರು ಪೆಟ್ಟು ಊರಾಗದೆ ಇದ್ರೆ ಅವ್ರು ಹಿಂಗಿಂಥ ಕೆಲಸದಿಂದಲೆಲ್ಲ ಮಲ್ಕೊಂಡಿರ್ತಿರ್ಲ. ನಾ ಹೋಗಿ ಒಂಚೂರು ಮಾತಾಡ್ಸ್ಕೊ ಬರ್ತೀನಿ, ಬೇಗ ಹೋಗಿ ಬೇಗ ಬರ್ತೀನಿ. ಓ, ನೀವು ಪುಳ್ಳು ಮನೆಗೆ ಹೋಗ್ತಿದ್ದೀರಾ ಮಾವ? ಬರ್ಬೇಕಾ ತೋಟಕ್ಕೆ? ಅಯ್ಯೋ ಅತ್ತೆ, ಪಾಪ ಪಾರ್ವತಜ್ಜಿ,
ಬಿದ್ದು ಪೆಟ್ಟಾಗ್ಯದಂತ ಎಲ್ಲಿಂದ ಬಿದ್ದಿದ್ದೇನು ಥೋ. ಅಲ್ಲೇ ಏಣಿ ಮೆಟ್ಲಲ್ಲಿ ಬಿದ್ದಿದ್ದಂತೆ. ಇದು ಏನ್ರಿ ನೀವೊಂದು ಕೆಲಸ ಮಾಡಿ, ನಾ ಹೋಗ್ತೀನಿ ಮುಂದೆ ಹೋಗೊಂದು 10 ನಿಮಿಷ ಮಾತಾಡ್ಕೊಂಡು ನಾ ಅಲ್ಲಿಂದ ವಾಪಸ್ ಹೊರಡಷ್ಟೊತ್ತಿಗೆ ನೀವು ಮನೆಯಿಂದ ಹೊರಡಿ. ಮತ್ತು ಯಾಕೆ ಮನೆಗೆ ಬೀಗ ಒಂದೇ ಅಂತಕ್ಕೆ ಹಾಕಿದ್ರಿ? ನಾನು ಅದೇ ಜ್ಞಾನ ಮಾಡಿದೆ. ಅಡಿಕೆ ಎಲ್ಲ ಹೊರಗದೆ, ಮನೆಯೊಳಗೆ ಬೀಗ ಹಾಕಿ ಅಂತ ಮಾಡೋದ? ಬೇಡ ಮಾರ್ರೆ, ಮನೆ ಬಿಟ್ಟು ಹೋಗೋದು ಬೇಡ. ಈಗಿನ ಅಡಿಕೆ ರೇಟಲ್ಲಿ ಹೆಂಗೆ ಹೇಳೋದು? ಈಗ ಅಂತೂ ಎಲ್ಲ ಕಡೆನೂ ಹಸಿ ಅಡಿಕೆ ಕೊಂಡರೆ ಆಗ್ಯಾರೆ. ಅದು ಎಂಥರಾಗಲಿ, ನಾನು ಮುಂದೆ ಹೋಗ್ತೀನಿ. ಹೋಗಿ ಮಾತಾಡ್ಸ್ಕೊಂಡು ಬರೋಷ್ಟೊತ್ತಿಗೆ ನೀವು ಹೊರಡಿ ಇಲ್ಲಿಂದ. ಆಗಲ್ಲ? ಆಮೇಲೆ ತಡ ಆಗಲ್ಲನೆ. ಸೊಳ್ಳೆ ಕಚ್ತವಲ್ಲ ತೋಟದಲ್ಲಿ, 2 ಪಟ ಇರೋದು ಹೆರ್ಕಕ್ಕೆ. ನಂಗೆ ಒಬ್ನಿಗೆ ಹೋದ್ರೆ ಮತ್ತೆ ಇದಾಗ್ತದಲ್ಲ ಅಂತ ಹೇಳಿ 2 ಕರ್ಕೊಂಡು ಹೊರಟಿದ್ದೆ. ಏನೋ ಒಂದು ಮನಸ್ಸು ಮಾಡಿದ್ರು. ಈಗ ನೀ ಹಿಂಗೆ ಹೇಳಕ್ಕೂ ಮತ್ತೆ ತಿರುಗಿ ಬೀಳ್ತಾರೆ ಅವ್ರೀಗ. ತಿರುಗಿ ಬೀಳೋದು ಇಲ್ಲ, ಎಂಥದ್ದು ಇಲ್ಲ ಮಾವ. ನಾವು ಅತ್ತೆ ಜೊತೆ ಹೋಗ್ತೀವಿ, ಅಲ್ಲಿ ಇರ್ತೀವಿ. ನಾನು ಒಂಚೂರು ಪಾರ್ವತಜ್ಜಿ ನೋಡ್ಬೇಕು ಪಾಪ. ನೀವು ಬರ್ತೀರಲ್ಲ, ಬಂದಾಗ ಅತ್ತೆ ಮನೆಗೆ ಬರ್ತಾರೆ, ನಾವಿಬ್ರು ನಿಮ್ಮ ಜೊತೆ ಬರ್ತೀವಿ. ಆಗಲ್ಲ? ನೀ ಸುಮ್ಮನೆ ಆಸೆ ಮಾಡ್ಕೊಂಡು ಹೋಗೋದು. ಪಾರತಕ್ಕಲ್ಲಿ ಎದ್ದು ಓಡಾಡೋಕ್ಕಾಗಲ್ಲ. ಕಾಫಿ ತಿಂಡಿ ಅಂಥದ್ನೂ ಕೊಡಲ್ಲ. ಕಡೆಗೆ ತಿಂಡಿ ಕೊಡ್ತಾರೆ ಅನ್ನೋ ಆಸೆಗೆ ಹೋಗ್ಬೇಡ ನೀನು ಅತ್ತೆ ಜೊತೆ. ತಿಂಡಿಗೆ ನಂಗೆ ನೀವು ಬರ್ದಲಾಗ್ಯದ? ನೀವು ಹೆಂಗಿದ್ರು ಸಾಯಂಕಾಲ ಬೇಕಾದಷ್ಟು ತತ್ತಿರಲ್ಲ. ನಾ ಹೋಗೋದು ಪಾರ್ವತಜ್ಜಿ ನೋಡಕ್ಕೆ. ಪಾಪ ಪಾರ್ವತಜ್ಜಿ. ಹಾಗೆ ಮಾಡಿರಿ, ನಾನು ನಿಲ್ಲಲ್ಲ, ಹೋಗ್ತೀನಿ ಬೇಗ. ಅಲ್ಲ, ಈಗ ಹುಡುಗರನ್ನ ಕರ್ಕೊಂಡು ಹೋಗೋಕೆ ನಾನಲ್ಲಿ ಅವ್ರ ಮನೆ ಹತ್ರ ಬರಬೇಕು. ಬಂದು ಮತ್ತೆ ಅಲ್ಲಿ ಮನೆಗೆ ಬರದೇ ಹೋದರೆ ಅದಕ್ಕೂ ಒಂದು ಕೋಡ್ ಮಾಡ್ತಾರೆ. ಓ, ನೀವು ಬರೋದಾದರೂ ಅವ್ರು ಕೋಡ್ ಮಾಡ್ತಾರೆ ಅಂತ ಬರಬೇಕು. ಅಲ್ಲ, ಸಣ್ಣ ಬಾಲಿ ಮಗಳು ಹೇಳ್ತಾ ಇದೆ, ಪಾರ್ವತಜ್ಜಿ ಪಾಪ ಅವ್ರು ಬಿದ್ದಾರಂತೆ, ನಾನು ಹೋಗಿ ಒಂಚೂರು ನೋಡ್ಬೇಕು ಅಂತ. ನಿಮ್ಮ ತಲೆ ಒಳಗೆ ಬರಲ್ಲನ್ರಿ ಅದು? ಬತ್ತ ಯಾಕೆ ನೀವು ಈ ಥರ ಆದ್ರಿ ಅಂತಲೇ ಗೊತ್ತಾಗಲ್ಲಲ್ಲ. ಅದು ಏನು ಸ್ವಭಾವ ನೋಡೋಣ. ಅಲ್ಲಿ ಬಂದ 4 ಹೆಜ್ಜೆ ಬಂದು ಒಳಗೊಂಚೂರು ಅವ್ರನ್ನ ಮಾತಾಡ್ಸ್ಕೊಂಡು ಹೋದ್ರೆ ಏನಾಗ್ತದೆ? ಯಾವುದೊಂದಕ್ಕಾರು ಅವರು ಎಷ್ಟೊಂದು ಆಸೆ ಮಾಡ್ದಂಗೆ ಮಾಡ್ತಿರ್ತಾರೆ. ನಿಮಗೆ ಅದು ಇಲ್ಲೇ ಇಲ್ಲ. ಅಗ್ದಿ ಏನಾರು ಬೇಕಾಯ್ತು ಅಂದ ಕೂಡಲೇ ನಿಮಗೆ ಪಾರ್ವತಕ್ಕ ನೆನಪಾತಾರೆ. ಪಾರ್ವತಕ್ಕ ಹೇಳು, ಪಾರ್ವತಕ್ಕನ ಬರೋಕ್ಕೆ ಹೇಳು ಅಂತೀರಿ. ಅದು ಯಾವಾಗ ಮಾರತಿ? ಎಂತಕ್ಕೆ ನಾನು ಪಾರ್ವತಕ್ಕನ ಬರೋಕ್ಕೆ ಹೇಳಿದ್ದೆ? ಅವರೇ ಎಲ್ಲರೂ ಇಲ್ಲಿ ಬಂದಾಗ ಪಟ್ಟಂಗ ಹೊಡಿತ ಕೂರೋದು ಬಿಟ್ಟರೆ ಮತ್ತು ನಾನೆಂತಕ್ಕೆ ಕರೆದಿದ್ದು ನೆನಪಿಲ್ಲಪ್ಪ ನನಗೆ. ಒಗ್ದಿ ಅಂಥವ್ರು ಬೇಕು ಅಂದ ಕೂಡಲೇ ಪಾರ್ವತಕ್ಕನ ಬರೋಕ್ಕೆ ಹೇಳ್ತೀನಂತೆ. ಯಾರು ಅಲೇಸಿದ್ರು ಸತ್ಯ ಅಂತ ತಿಳ್ಕೊಬೇಕು. ಸುಮ್ಮನೆ ಹೋಗು, ನೀಗೆ ಹೋಗ್ಬೇಕಾಗಿದ್ದೆಲ್ಲ ಹೋಗು. ನಂಗೆ ಬರ್ಬೇಕು ನೋಡ್ಬೇಕು ಅನ್ಸೋದು ಇದು ಮಾಡ್ತೀನಿ. ಬಿಡು, ಹೇಳಿದ್ರೆ ಮತ್ತು ಅದಕ್ಕೆ ಒಂದು ದೊಡ್ಡ ಕೋಡ್ ಆಗ್ತದೆ, ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತ. ಗುಂಡಣ್ಣ ನಡಿ, ನಾವು ನಿಧಾನಕ್ಕೆ ಹೋಗ್ತಿರೋಣ. ಮತ್ತು ಜಗಳ ಏನೋ ಶುರು ಆದರೆ ಅದು ನಿಲ್ಲಕ್ಕೆ ಸುಮಾರು ಹೊತ್ತು ಬೇಕು. ಗುಬ್ಬೆ, ಸುಮ್ಮನೆ ರೀ, ಯಾರು ಎಂತ ಜಗಳ ಮಾಡ್ಕೊಂಡ್ರ? ಸುಮ್ಮನೆ ಮಾತಾಡ್ತಾನೆ ಇತ್ತಕ್ಕೂ ಅದು ಜಗಳ ಆಗ್ತದ? ನೀವು ಅಲ್ಲಿ ಹೋಗಿ ಮತ್ತೆ ಎಂತಾರು ಮಾತಾಡ್ತಿರೋಷ್ಟೊತ್ತಿಗೆ ಹಾಗೆ ಹೇಳ್ಗಿಡಿಯ ಜಗಳ ಮಾಡ್ಕಿತ್ತಿದ್ರು ಮನೆಯಲ್ಲಿ ಅಂತ. ಇಲ್ಲ ಅತ್ತೆ, ನಾನೇನು ಹಂಗೆ ಹೇಳಲ್ಲ. ಆ ಮಗಿಗೆ ಸ್ವಲ್ಪ ಹೇಳಿ ಕರ್ಕೊಂಡು ಹೋಗೋ ಮಾರತಿ. ಅಲ್ಲಿ ಹೋಗಿ ಮಾತಾಡ್ತಾ ಕೂತಷ್ಟೊತ್ತಿಗೆ ಹಾಗೆ ಹೇಳಿತ್ತು. ಮಾವ ಬರಲ್ಲ ಅಂತ ಹೇಳ್ತಿದ್ರು, ಅತ್ತೆ ಒತ್ತಾಯ ಮಾಡಿ ಕರೆದ್ರು ಅಂತ. ನೀ ಮಾಡೋದು ಹಾಗೆ. ಹುಡುಗರ ಮಕ್ಳು ಎದುರಿಗೆ ಯಾವ್ದು ಮಾತಾಡ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗಲ್ಲ.